ಡಿಜಿಟಲ್ ಮಾಧ್ಯಮ ಬಂದ ಮೇಲೆ ಪರಿಣಾಮಕಾರಿಯಾದಂತಹ ಕೆಲಸ ಮಾಡ್ತಾ ಇದೆ ಎಂದ ಶಾಸಕ ಅರಗ ಜ್ಞಾನೇಂದ್ರ. ಸಮಾಜಕ್ಕೆ ಹೇಳುವ ಕೆಲಸದಲ್ಲಿ ನಾವೆಲ್ಲರೂ ಇದ್ದೇವೆ ಎಂಬುದನ್ನು ಮರೆಯಬಾರದು. ಮೀಡಿಯಾ ಅನ್ನುವುದು ಪಾಂಪ್ಲೆಂಟ್ ಆಗಬಾರದು. ಪತ್ರಕರ್ತರು ನಮ್ಮ ಹತ್ತಿರ ಇರುವ ಆಯುಧ ಎಂಬುದನ್ನು ಬೇರೆ ರೀತಿಯಲ್ಲಿ ಬಳಸಬಾರದು. ಪತ್ರಕರ್ತರಿಗೆ ಅನುಭವ ಇರಬೇಕು. ರಾಜಕೀಯದವರು ಹಾಗಂತ ಅನುಭವ ಇಟ್ಕೊಂಡೇ ಬಂದಿರೋದಿಲ್ಲ. ಆದರೆ ಪತ್ರಕರ್ತರು ಪ್ರಾಮಾಣಿಕರಾಗಿ ಕೆಲಸ ಮಾಡಬೇಕು. ಯಾವುದು ಸತ್ಯ ಎಂಬುದನ್ನು ಜನರು ನೋಡುತ್ತಾರೆ. ಪತ್ರಿಕೆಗಳಲ್ಲೂ ಸ್ಪರ್ಧೆ ಇದೆ. ಡಿಜಿಟಲ್ ಮಾಧ್ಯಮ ಬಂದ ಮೇಲೆ ಪರಿಣಾಮಕಾರಿಯಾದಂತಹ ಕೆಲಸ ಮಾಡ್ತಾ ಇದೆ ಎಂದು ಶಾಸಕ ಅರಗ ಜ್ಞಾನೇಂದ್ರ ಹೇಳಿದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು, ಡಿಜಿಟಲ್ ಯೂಟ್ಯೂಬ್ ಎಂದರೆ ಏನು ಎಂಬುದು ನನಗೆ ಗೊತ್ತಿರಲಿಲ್ಲ. ನಮ್ಮ ಮನೆಗೆ ಒಬ್ಬರು ಬಂದಿದ್ರು. ಶಾಸಕ ಹೇಗೆ ಇರುತ್ತಾರೆ ಎಂಬುದನ್ನು ತೋರಿಸುವ ಸಲುವಾಗಿ ನಮ್ಮ ಮನೆಯಲ್ಲಿ ನನ್ನ ಬದುಕನ್ನು ಹೇಳಿದ್ದೆ. 15 ದಿನದ ನಂತರ ತುಂಬ ಜನ ಕರೆ ಮಾಡಿ ನನ್ನ ಹೊಗಳಿ 15 ಲಕ್ಷಕ್ಕೂ ಹೆಚ್ಚು ಜನರು ವೀಕ್ಷಣೆ ಮಾಡಿದ್ದಾರೆ ಎಂಬುದಾಗಿ ಹೇಳಿದಾಗ ನಿಜವಾಗಲೂ ಖುಷಿಯಾಯಿತು. ಹಾಗಾಗಿ ಜನರಿಗೆ ಅನುಕೂಲ ಆಗುವಂತಹ ಕೆಲಸವನ್ನ ಡಿಜಿಟಲ್ ಮಾಧ್ಯಮ ಮಾಡಬೇಕು ಎಂದರು. ಸಾಮಾಜಿಕ ಜಾಲತಾಣ ಎಂಬುದು ಪ್ರತಿಯೊಬ್ಬರ ವೇದಿಕೆ. ಮಾಧ್ಯಮ ನಮಗೆ ಎಲ್ಲ ರೀತಿಯಲ್ಲಿ ಕೆಲಸ ಮಾಡಿದೆ. ತಿದ್ದಿ ತೀಡಿ ಚುಚ್ಚಿ ಹಲವು ರೀತಿಯಲ್ಲಿ ಕೆಲಸ ಮಾಡಿವೆ. ಮೀಡಿಯಾದಲ್ಲಿ ಕೆಲಸ ಮಾಡುವ ಪತ್ರಕರ್ತರು ಸಮಾಜಕ್ಕೆ ಪರಿಣಾಮಕಾರಿಯಾಗಿ ಕೆಲಸ ನಿರ್ವಹಿಸಬೇಕು. ತೀರ್ಥಹಳ್ಳಿಯಲ್ಲಿ ಬುದ್ಧಿವಂತರು ಸುಸಂಸ್ಕೃತರು ಇರುವಂತಹ ಕ್ಷೇತ್ರ. ನಮ್ಮಲ್ಲಿ SSLC PUC ಫಲಿತಾಂಶದಲ್ಲೂ ಜಿಲ್ಲೆಗೆ ಮೊದಲ ಸ್ಥಾನ ಪಡೆದಿದೆ. ಹಾಗಾಗಿ ತೀರ್ಥಹಳ್ಳಿಯ ಘನತೆಗೆ ಯಾವುದೇ ತೊಂದರೆ ಆಗದಂತೆ ಕೆಲಸ ನಿರ್ವಹಿಸಲಿ ಎಂದು ಶುಭ ಹಾರೈಸಿದ್ರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾಗಿ ಬಂಗ್ಲೆ ಮಲ್ಲಿಕಾರ್ಜುನ ಮಾತನಾಡಿ, ಪತ್ರಿಕೋದ್ಯಮ ಎಂದರೆ ಹೊಟ್ಟೆ ಉರಿಯುವ ಕೆಲಸ ಅಲ್ಲ, ಸಾರ್ವಜನಿಕರ ಕಷ್ಟಕ್ಕೆ ಸ್ಪಂದಿಸುವ ಒಂದು ಕೆಲಸ. ಮಾಧ್ಯಮವನ್ನ ದುರ್ಬಳಕೆ ಕೂಡ ಮಾಡಿಕೊಳ್ಳುತ್ತಾರೆ. ವೈಯಕ್ತಿಕ ಕಾರಣಕ್ಕೆ ಪತ್ರಿಕೆಯನ್ನು ಉಪಯೋಗಿಸಿಕೊಳ್ಳಬಾರದು. ಇದೊಂದು ಪವಿತ್ರ ವೃತ್ತಿಯಾಗಿದೆ. ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಳ್ಳುವ ಪತ್ರಕರ್ತ ಉಗ್ರವಾದಿಗೆ ಸಮ. ಸರ್ಕಾರವನ್ನ ಕೆಡಗುವ ಕೆಲಸ ಪತ್ರಕರ್ತರಿಂದ ಆಗುತ್ತೆ. ಪೊಲೀಸ್ ಹಾಗೂ ಇತರ ಇಲಾಖೆಯನ್ನ ತಿದ್ದುವ ಕೆಲಸ ಪತ್ರಕರ್ತರಿಂದ ಆಗುತ್ತೆ ಎಂದರು. ನಾಡಿನ ಜನರಿಗೆ ಸರ್ಕಾರದ ಕೊಂಡಿಯಾಗಿ ಸಮಸ್ಯೆಯನ್ನ ತಿದ್ದುವ ಕೆಲಸವನ್ನ ಪತ್ರಕರ್ತರು ಮಾಡುತ್ತಿದ್ದಾರೆ. ಅಂತಹ ಪತ್ರಕರ್ತರಿಗೆ ರಕ್ಷಣಾ ಕಾಯ್ದೆ ಹಾಗೂ ಬಸ್ ಪಾಸ್ ನೀಡಿ 1800 ಕೋಟಿ ಖರ್ಚು ಮಾಡಿ ಉಚಿತ ಭಾಗ್ಯ ನೀಡುತ್ತೀರಾ? ಆ ಹಣ ಸಾರ್ವಜನಿಕರದ್ದು. ಆದರೆ ಪತ್ರಕರ್ತರಿಗೆ ಏನು ನೀಡಿದ್ದೀರಾ ಎಂದು ಪ್ರಶ್ನೆ ಮಾಡಿದ್ರು. ತಹಸೀಲ್ದಾರ್ ರಂಜಿತ್ ಮಾತನಾಡಿ, ಪತ್ರಿಕೋದ್ಯಮ ಎಂಬುದು ಪರಿಣಾಮಕಾರಿಯಾದ ಕ್ಷೇತ್ರ. ಮಾಧ್ಯಮ ಎಂಬುದು ಕಿವಿ ಮತ್ತು ಕಣ್ಣು ಇದ್ದಂತೆ. ತೀರ್ಥಹಳ್ಳಿಯಲ್ಲಿರುವ ಈಗಿರುವ ಪತ್ರಿಕೆ ಅಥವಾ ಡಿಜಿಟಲ್ ಮಾಧ್ಯಮವನ್ನು ಕಳೆದ 1.5 ವರ್ಷದಿಂದ ನೋಡಿದ್ದೇನೆ. ಇಲ್ಲಿರುವ ಪತ್ರಕರ್ತರು ಯಾವುದೇ ಸಮಸ್ಯೆ ಕಂಡು ಬಂದಾಗ ನಮ್ಮಲ್ಲೇ ಮೊದಲು ಎಂಬುದನ್ನು ಮರೆತು ನಿಜವಾದ ಸುದ್ದಿಯನ್ನ ಅಧಿಕಾರಿಗಳ ಜೊತೆಗೆ ಮಾತನಾಡಿ ಸುದ್ದಿ ಮಾಡುತ್ತಾರೆ. ಇದು ಒಬ್ಬ ಪತ್ರಕರ್ತನಿಗೆ ಇರಬೇಕಾದ ಕೆಲಸ ಎಂದರು. ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಬಿ ಗಣಪತಿ ಮಾತನಾಡಿ, ಮಾಧ್ಯಮಗಳು ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು. ಪತ್ರಿಕೆಗಳು ಆರೋಗ್ಯಕಾರಿಯಾಗಿ ಕೆಲಸ ನಿರ್ವಹಿಸಬೇಕು. ರಾಜಕಾರಣಿಗಳನ್ನ ತಪ್ಪು ಮಾಡಿದಾಗ ಎಚ್ಚರಿಕೆ ನೀಡುವ, ಸರಿಯಾಗಿ ಕೆಲಸ ಮಾಡಿದರೆ ಪ್ರಶಂಸೆ ಮಾಡುವ ಕೆಲಸ ಮಾಡಬೇಕು. ಯಾವುದೇ ಸುದ್ದಿಯಾಗಲಿ ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಯಾರೋ ಹೇಳಿದರು ಎಂದು ಸುದ್ದಿ ಮಾಡುವುದಲ್ಲ, ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ವಾಗ್ದೇವಿ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಜಗದೀಶ್, ಜೂನಿಯರ್ ಕಾಲೇಜು ಪ್ರಾಂಶುಪಾಲರಾದ ಸುಧಾ, ತೀರ್ಥಹಳ್ಳಿಯ ಈಜು ತಜ್ಞ ಪ್ರಮೋದ್ ಪೂಜಾರಿಯವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಬಿ ಗಣಪತಿ, JDS ಪಕ್ಷದ ಅಧ್ಯಕ್ಷರಾದ ಕುಣಜೆ ಕಿರಣ್ ಸೇರಿ ಹಲವರು ಉಪಸ್ಥಿತರಿದ್ದರು. 9 ಕನ್ನಡ ನಿರ್ಭೀತಿಯಿಂದ ನಿಮ್ಮ ಜೊತೆಗಾರ.